ಫಸ್ಟ್ ಆಫ್ ಆಲ್ ಭೈರತಿ ರಣಗಲ್ಗೆ ಸಿಗ್ನೇಚರ್ ಟೋನ್ ಇಟ್ಟಿರೋದು, ಅದನ್ನ ಎಲ್ಲ ಕಡೆ ಯೂಸ್ ಮಾಡ್ತಿರೋದು ಇಷ್ಟ ಆಯಿತು. ಮಫ್ತಿಲಿ ಇದ್ದಂಥ ಸಿನಿಮ್ಯಾಟಿಕ್ ಟೋನ್ ಇಲ್ಲೂ ಕೂಡ ಸ್ವಲ್ಪ ಕ್ಯಾರಿ ಆಗುತ್ತೆ. ಮಫ್ತಿಯ ಪ್ರೀಕ್ವೆಲ್ ಆಗಿರೋದ್ರಿಂದ ಹಲವಾರು ವಿಷಯಗಳನ್ನ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಅದರಿಂದ ಟ್ರೈಲರ್ ಈ ರೀತಿ ಇದೆ. ಭೈರತಿ ರಣಗಲ್ ಸಿನಿಮಾದಲ್ಲಿ ಅವನ ಗ್ರೋತ್ ಹೀಗೆ ಯಾಕೆ ಆದ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಒಂದು ಬ್ಯಾಕ್ ಸ್ಟೋರಿ ಕೂಡ ಕಾಣುತ್ತೆ. ಅವನು ಚಿಕ್ಕವನಿದ್ದಾಗ ಏನೇನಾಗಿತ್ತು ಅಂತ. ಹಲವಾರು ರೀತಿಯ ಅನ್ಯಾಯಗಳನ್ನ ನೋಡಿ ಸಾಕಾಗಿ ಇದಕ್ಕೇನು ಪರಿಹಾರ ಅಂತ ಅನ್ಬೇಕಾದ್ರೆ ಲಾಯರ್ ಆಗ್ತಾನೆ. ಅನ್ಯಾಯಗಳು ನಡೀತಿದೆ ಅಂತಂದಾಗ ರಕ್ಷಕನಿಂದ ರಾಕ್ಷಸ ಆಗ್ತಾನೆ. ಭೈರತಿ ರಣಗಲ್ ಮೂವಿಯ ಎಂಡ್ ಮಫ್ತಿಯ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು, ಸಿನಿಮ್ಯಾಟಿಕಲಿ ಇಷ್ಟ ಆಯಿತು. ಪ್ರೆಸೆಂಟ್ ಇಂದ ಪಾಸ್ಟ್ ಅಲ್ಲಿ ನಡೆಯೋ ಸ್ಟೋರಿ ಅಂತಂದಾಗ ಸ್ವಲ್ಪ ಟೋನಲ್ ಶಿಫ್ಟ್ ಇದೆ. ಅದು ಬಿಗ್ ಸ್ಕ್ರೀನ್ ಅಲ್ಲಿ ತುಂಬಾ ದೊಡ್ಡದಾಗಿ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು. ನೋಡ್ಬೇಕಾದ್ರೆ ಅದಿನ್ನು ಓಲ್ಡ್ ಅನ್ನೋ ರೀತಿ ಕಾಣಿಸ್ಬೇಕು. ಹಾಗೆ ಶಿವಣ್ಣ ಸ್ವಲ್ಪ ಯಂಗ್ ರೀತಿ ಕಾಣಿಸ್ಬೇಕು. ಆ ಆಟಿಟ್ಯೂಡ್, ಎನರ್ಜಿ ಓವರ್ಫ್ಲೋ ಆಗಬೇಕು. ಅದು ಟ್ರೇಲರ್ ನಲ್ಲಿ ತುಂಬಾ ಗೊತ್ತಾಗಲ್ಲ, ಬಟ್ ಸಿನಿಮಾದಲ್ಲಿ ಅದು ಗೊತ್ತಾಗ್ಲೇಬೇಕು. ಆದ್ರೆ ತುಂಬಾ ಜೋಶ್ ನೋಡೋರ್ಗಿರುತ್ತೆ.